ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀಯುತ ಕೃಷ್ಣ ಅವರು ನಡೆಸಿಕೊಡ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಾವಣಗೆರೆ ಹಾಗೂ ಶ್ರೀ ಗುರುಕುಲ ವಸತಿ ಶಾಲೆ ಹೊನ್ನಾಳಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅನನ್ಯ ತಡೆಗಟ್ಟುವ ಕಾರ್ಯಕ್ರಮದಲ್ಲಿ ಹಿಮೋಗ್ಲೋಬಿನ್ ತಪಾಸಣೆ ಶಿಬಿರಕ್ಕೆ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ತಪಾಸಣಾ ಶಿಬಿರದ ಉದ್ಘಾಟನೆಗೆ ಆಗಮಿಸಿರುವಂತಹ ಶ್ರೀಯುತ ಶಾಸಕರು, ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು ಚಾರಿಟಬಲ್ ಟ್ರಸ್ಟ್ ಹೊನ್ನಾಳಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಗೀತಾ ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಹೊನ್ನಾಳಿಗೂ ಕೂಡ ಪುಷ್ಪ ಕೊಡಲು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಕಾರ್ಯಕರ್ತರುಗಳು ಸ್ಫೂರ್ತಿ ಸಂಸ್ಥೆ ಇದು ಕೂಡ ಕೊಡಲು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಡಿ ಸ್ವಾಮಿ ಘಟನಾಧಿಗಳು ಕೂಡ ಚಾರಿಟಬಲ್ ಕೂಡ ಹೋಗಲು ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಯುತ ಅರುಣ್ ಅವರು ಆಡಳಿತಾಧಿಕಾರಿಗಳು ಗುರುಗಳ ಚಾರಿಟಬಲ್ ಟ್ರಸ್ಟ್ ಕೂಡ ಹೋಗಲು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಸಂಘಸಭಾ ಕಾರ್ಯದರ್ಶಿಗಳು ಗುರು ನಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ನೆನ್ನೆ ನಾವು ಮಕ್ಕಳ ದಿನಾಚರಣೆ ಆಚರಿಸಿದ್ದೀವಿ. ಮುಂದಿನ ಕಾಲ ಕೂಡ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಹಾಕಿದ ಶುಭಾಶಯಗಳು. ಹಾಗೆ ಈ ಶಾಲೆಯಲ್ಲಿ ಶಿಕ್ಷಣ ನೀಡುತ್ತಿರುವಂತಹ ಎಲ್ಲ ಶಿಕ್ಷಕರುಗಳು ಕೂಡ ಉತ್ತಮವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರುವ ಶಾಲೆಯ ಪ್ರಾಂಶುಪಾಲರಾಗಿರುವ ಸುರೇಂದ್ರ ಸರ್ ಅವರಿಗೆ ಹೂಗಳನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಸರ್ಕಾರ ಸಂಸ್ಥೆಗಳಿಂದ ಆರೋಗ್ಯ ಇಲಾಖೆ ಮತ್ತು ಸ್ಫೂರ್ತಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಅನಿಮಿಯಾ ತರಬೇತಿ ಕಾರ್ಯಕ್ರಮ ಹಿಮೋಗ್ಲೋಬಿನ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಕುಳಿತಿರ್ತಕ್ಕಂಥ ಕಾರ್ಯದರ್ಶಿಗಳಂಥ ಸೌಮ್ಯ ಮೇಡಮ್ ಅವರೇ, ಸೋಮಣ್ಣ ಅವರೇ, ಅರುಣ್ ಅವರೇ, ಸ್ಫೂರ್ತಿ ಸಂಸ್ಥೆಯ ರೇಣುಕಮ್ಮ ಮತ್ತು ರೂಪ್ಲನಾಯ್ಕ ಅವರೇ, ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಸುರೇಂದ್ರ ಅವರೇ, ಕಣಬಸಪ್ಪನವರೇ, ಗೀತಾ ಮೇಡಮ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮಿಕರೇ, ಶಿಕ್ಷಕಿಯರೇ, ವಿದ್ಯಾರ್ಥಿ ಪೋಷಕ ಬಂಧುಗಳಿದೆ, ತಮ್ಮೆಲ್ಲರಿಗೂ ಸಹ ನಿನ್ನೆ ನಡೆದಂಥ ಮಕ್ಕಳ ದಿನಾಚರಣೆ ಶುಭಾಶಯ ಮಟ್ಟವಾಗಿ ಕೋರಿಕೆ ಇಷ್ಟಪಡ್ತೀನಿ.
ಎರಡನೇದಾಗಿ ಅವರೆಲ್ಲ ಮಕ್ಕಳು 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಂದರೆ 6, 5, 11ರಿಂದ 10, 10ನೇ ಕ್ಲಾಸಿಂದ 16 ವರ್ಷದ ಮಕ್ಕಳಿದ್ದೀನಿ. ನೀವು ಇನ್ನೂ ಸಣ್ಣ ವಯಸ್ಸು, ನಿಮಗೆ ಅತಿ ಅವಶ್ಯಕವಾಗಿ ಆಗಿ ಈ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಮುಂದೆ ನಾವು ಬೆಳೆದಂಗೆ ಇತ್ತೀಚಿನ ಆಹಾರ, ಗಾಳಿ, ಬೆಳಕು, ನಮ್ಮ ಜೀವನ ಶೈಲಿಯಿಂದ ಅನೇಕ ಕಾಯಿಲೆಗಳು ತಾನಾಗಿ ಬರ್ತವೆ, ನಮಗೆ ಗೊತ್ತಾಗಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಾಡಿನಾದ್ಯಂತ, ದೇಶದಾದ್ಯಂತ ಬಂದಿದೆ. ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಇವತ್ತೇನು ಟೆಸ್ಟ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೋ ಆ ರಿಪೋರ್ಟ್ ಆಧಾರದ ಮೇಲೆ ಏನನ್ನ ನೀವು ಪಾಲಿಸಬೇಕು ಅಂತಕ್ಕಂಥದ್ದನ್ನು ಅವರಿಂದ ಇಲಾಖೆಯಿಂದ ಸಲಹೆ ಪಡ್ಕೊಂಡು ತಾವು ಅದನ್ನು ಅನುಭವಿಸಿದಾಗ ಅದು ಅನುಸರಿಸಿದರೆ ನೀವು ಬಹಳ ವರ್ಷಗಳ ಆರೋಗ್ಯವಂತರಾಗಿ, ಶಕ್ತಿವಂತರಾಗಿ, ಬುದ್ಧಿವಂತರಾಗಿ ಈ ರಾಜ್ಯದಲ್ಲಿ ತಾವು ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ, ಜೀವನ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳಲ್ಲೂ ಸಹ ಈ ರಾಷ್ಟ್ರಮಟ್ಟದಿರ್ಬೋದು, ರಾಷ್ಟ್ರಮಟ್ಟದಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ಲೂ ಸಹ ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಲ್ಲಿ ಸಹ ಬೊಜ್ಜು ಬರ್ತಕ್ಕಂಥದ್ದು ಸಹ ಅನೇಕ ಕಾರಣಗಳಲ್ಲಿ ಅನೇಕ ಕಾರಣಗಳಿಂದ ಕಾಣ್ತಾ ಇದೆ. ಈ ವಯಸ್ಸಿನಲ್ಲಿ ಈಗ ಬೊಜ್ಜು ಬರಬಾರ್ದು. ಯಾಕೆ ಬರ್ತದೆ ಅದಾಗಿ ಬರಲ್ಲ, ನಾವಾಗಿ ಅದನ್ನ ಅಳವಡಿಸಿರ್ತೇವೆ, ನಾವು ಸ್ವಾಗತ ಮಾಡ್ತೇವೆ, ನಮ್ಮ ಪೋಷಕರು ಸಹ ಸ್ವಾಗತ ಮಾಡ್ತಾರೆ. ಇತ್ತೀಚೆಗೆ ಏನಾಗಿದೆ ಅನ್ನೋದು ನಮ್ಮ ಪೋಷಕರಲ್ಲಿ ನಮ್ಮ ಮಕ್ಕಳು ಮನೆ ಮುಂದೆ ಬಡಿಸಬೇಕು, ಮನೆ ಮುಂದೆ ಸ್ಕೂಲ್ ಬಡಿಸಬೇಕು, ಇಲ್ಲಿ ಬದುಕೋದ್ರೆ ಒಂದು 50-100 ಅಡಿ ಇದ್ದರೂ ಸಹ ಪೋಷಕರು ಬಸ್ ಅಲ್ಲಿ ಬಂದು ಹೋಗಿರ್ತಾರೆ. ಇದೆಷ್ಟು ನಿಮ್ಮ ಆರೋಗ್ಯಕ್ಕೆ ಇದು ಮಾತಾಗಿದೆ. ಅದು ತಾವು ದಯವಿಟ್ಟು ಮಕ್ಕಳು ಈಗಿನಿಂದಲೇ ವ್ಯಾಯಾಮ ಮಾಡ್ತಕ್ಕಂಥ, ವಾಕ್ಯ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನಡೀತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಂಡು, ಎಕ್ಸಸೈಸ್ ಮಾಡ್ಕೊಂಡು, ಊಟದಲ್ಲಿ ಇತಿಮಿತಿದ್ದು ಸುಮ್ಮನೆ ಎಲ್ಲೆಲ್ಲೋ ಬೇಕು ಆಹಾರ ತಿನ್ನೋದು, ಬ್ರೆಡ್ಡು, ಬಟರು, ಜಾಮ ಏನು ಅದೆಲ್ಲ ಆದಿಕರ ಆಹಾರಗಳಿರ್ತವೆ, ಅದನ್ನು ದೂರ ಇಟ್ಟು ನಮ್ಮೆಲ್ಲ ಶಿಕ್ಷಕರಿದ್ದಾರೆ, ಅವರಲ್ಲಿ ನೀವು ಹೇಳ್ತಾರೆ, ನೀವು ಹೇಳೋಕ್ಕೆ ಹೇಳಿ ನಾವು ಮಾಡ್ತೇವೆ, ಅದು ಮಾಡಬೇಡ್ರಿ ಅಂತಕ್ಕಂಥ ಒಂದು ಸಲಹೆ ಕೊಟ್ಟು ನಮ್ಮ ಸಹೋದರಿ ಶಿಕ್ಷಕರಿಗೂ ಸಹ ವಿನಂತಿ ಮಾಡಿಕೊಂಡು ಮಕ್ಕಳಿಗೆ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಅವರು ಕೊಡ್ಸಕ್ಕಂಥ ಸ್ವಲ್ಪ ಎಕ್ಸಸೈಸ್ ಮಾಡ್ತಕ್ಕಂಥ ಊಟ ಪಾಠದ ಜೊತೆಗೆ ಊಟದ ಜೊತೆಗೆ ವ್ಯಾಯಾಮ ಮಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ರಿ ಅಂತಕ್ಕಂಥ ವಿನಂತಿಯನ್ನು ಸಲಹೆಯನ್ನು ಕೊಟ್ಟು ಇವತ್ತು ದಿವಸ ನನ್ನನ್ನು ಒಳ್ಳೆಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರೆ ನಾನು ಕೇಳಿದೆ ಅವರಿಗೆ ಸಂಯೋಜಕರನ್ನ, ನೀವು ಇವತ್ತೊಂದು ಕಾರ್ಡ್ ಕೊಡ್ತಾರೆ, ಆ ಕಾರ್ಡನ್ನು ಪ್ರತಿ 3 ತಿಂಗಳಿಗೆ ಒಂದ್ಸರಿ ನೀವು ಟೆಸ್ಟ್ ಮಾಡ್ತಾರೆ, ನಿಮ್ಮ ಸಂಸ್ಥೆ ಮಾಡ್ತಾರೆ, ಬೇರೆ ಯಾರು ಇಲಾಖೆ ಮಾಡ್ತಾರೆ, ನೀವು ಮಾಡ್ತೀವಿ ಮಾಡಿ. ಇದು ನೋಡಪ್ಪ, ನೀವು ನಮ್ಮ ಸ್ಕೂಲಿಗೆ ಮಾಡಿರ್ಬೇಕಂತ ನನಗೇನು ಗಂಡ ಹೆಂಡತಿ ಇಬ್ಬರು ಬರೆಯೋದೇ ಇಲ್ಲ. 99ನೇ ಇಸ್ವಿಯಿಂದ ನಮ್ಮ ಸಂಪರ್ಕಕ್ಕೆ ನಾನು ಮೊದಲನೇ ಸಾರಿ MLA ಆದಾಗ 99ರಲ್ಲಿ ಇದೇ ರೋಗರಾಜ ನಾಯಕ ಮತ್ತು ರೇಣುಕಮ್ಮ ಮತ್ತು ಸಾಗರಿಗೆ ಸೇರಿಕೊಂಡು ಒಳ್ಳೆ ಕೆಲಸಗಳು ನಮ್ಮ ಸರ್ಕಾರ ಮಾಡಿದ ಮಕ್ಕಳು. ಅದೇನು ಅಂತಂದ್ರೆ ಅವತ್ತು ಶಾಲೆ ಬಿಟ್ಟ ಮಕ್ಕಳನ್ನು ಇವತ್ತು 100 ಭಾಗ ಯಾವ ಶಾಲೆ ಬಿಟ್ಟಾಗ ಪೋಷಕರು ಅಷ್ಟರಾಗಿದ್ದಾರೆ. ಮಕ್ಕಳನ್ನು ಓದಲೇಬೇಕು ಅಂತ ಒಂದು ತೀರ್ಮಾನಕ್ಕೆ ಇಡೀ ರಾಜ್ಯದ ಜನ ಬಂದ ನಮ್ಮ ರಾಜ್ಯದಲ್ಲಿ. ಅಂಥದ್ರಲ್ಲಿ ಅವತ್ತಿನ ಕಾಲದಲ್ಲಿ 25 ವರ್ಷ ಹಿಂದೆ ಸ್ಕೂಲ್ಗೆ ಕಳಿಸ್ತಿದ್ರು ಅವ್ರನ್ನ. ಹೊಲಕ್ಕೋ, ಎತ್ತಕಾಯಕ್ಕೋ, ಎಮ್ಮೆ ಕಾಯಕ್ಕೋ, ಸಗಣಿ ಹಾಕೋ, ಈ ಕೆಲವು ಕೂಲಿ ಕಳಿಸ್ತಾರೆ. ಅವಾಗ ಸರ್ಕಾರ ಕಾನ್ಸೆಪ್ಟ್ ಮಾಡಿ ಫಸ್ಟು ಯಾರು ಅವಿದ್ಯಾವಂತ ವಯಸ್ಕರ ಶಿಕ್ಷಣ ಬಂತು. ಅದಾದ್ಮೇಲೆ ಶಾಲೆ ಬಿಟ್ಟ ಮಕ್ಕಳು ಬಂತು. ಶಾಲೆ ಬಿಟ್ಟು ಸಾಕಂತ ತಾವು ಬಿಟ್ಟು ಸೇರ್ಕೊಂಡು ಸ್ಮೂತಿ ಸಂಸ್ಥೆಯಿಂದ ಇಡೀ ನಮ್ಮ 2 ತಾಲೂಕಲ್ಲಿ ಇವತ್ತು 2 ತಾಲೂಕು, 2 ತಾಲೂಕು ಇರ್ತಕ್ಕಂಥ ಮಕ್ಕಳನ್ನು ಯಾರು ಶಾಲೆ ಬಿಟ್ಟಿದ್ರು ಅವ್ರನ್ನೆಲ್ಲರೂ ತಮ್ಮ ಶಾಲೆ ಪೋಸ್ಟ್ ಅವ್ರಿಗೆ ಹೇಳಿ 5, 6, 7, 8ನೇ ಕ್ಲಾಸ್ವರೆಗೂ ಬಿಟ್ಟಿದ್ರು. ಅವ್ರು 10, 15, 12 ವರ್ಷ ಕರ್ಕೊಂಡು ಮೊದಲು ನೋಡಿ ಇವತ್ತು ಭಾಳ ಜನ ಡಾಕ್ಟರ್, ಇಂಜಿನಿಯರ್ಗಳು ಆಗಿ ಅವ್ರ ಜೀವನವನ್ನು ಬೇರೆ ಮಾಡ್ತಾರೆ. ಅಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ ಸಂಸ್ಥೆಯನ್ನು ತೋಟದಲ್ಲಿ
ಸರ್ಕಾರದಿಂದ ಅವರು ಅಭಿನಂದನೆ ಸಹ ಮುಂದೂಟ ನಿರ್ದೇಶಕರು ಹೆಚ್ಚು ಕಾಳಜಿ ವಹಿಸಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳ ರೀತಿಯ ನೋಡ್ಕೊಳ್ಳಿ ಅಂತಕ್ಕಂಥ ವಿನಂತಿ ಮಾಡ್ಕೊಂಡು ಅವಕಾಶಕ್ಕೋಸ್ಕರ ಒಂದು ನನ್ನ ಮಾತು ಮುಗ್ತೇನೆ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಗೆ ನಮ್ಮ ಸ್ಫೂರ್ತಿ ಸಂಸ್ಥೆಯ ಯಾವಾಗಲೂ ಮಾತು ಹೇಳ್ತಾರೆ, ಅವರು ಒಳ್ಳೆ ಕೆಲಸ ಮಾಡ್ತಾರ, ಒಳ್ಳೆ ಕೆಲಸ ಮಾಡ್ತಾರ, ಆ ಕೆಲಸ ಮಾಡೋದ್ರಿಂದ ನಾನು ಯಾವಾಗೂ ಇರ್ತೀನಿ ಅಂತ. ಹಾಗೆ ಇವತ್ತು ಕೂಡ ಅದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಉದ್ಘಾಟಕರು ಹಾಗೆ ಅಧ್ಯಕ್ಷರಾಗಿ ಆಗಮಿಸಿದ ನಮ್ಮ ಜನಪ್ರಿಯ ಶಾಸಕರಂತ ಶ್ರೀಯುತ PG ಶಾಂತಗೌಡ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ